ನಮಸ್ಕಾರ ಸ್ನೇಹಿತರೆ. ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶ ನಡುವೆ ನಡೆದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಪಾಕಿಸ್ತಾನ ತಂಡ ದುರ್ಬಲ ಬಾಂಗ್ಲಾದೇಶ ವಿರುದ್ಧ ಬರೋಬ್ಬರಿ 10 ವಿಕೆಟ್ಗಳಿಂದ ಸೋಲುವ ಮೂಲಕ ಭಾರೀ ಮುಖಭಂಗಕ್ಕೆ ಒಳಗಾಗಿದೆ. ಇದು ಬಾಂಗ್ಲಾದೇಶ ತಂಡಕ್ಕೆ ಪಾಕಿಸ್ತಾನ ವಿರುದ್ಧ ಸಿಕ್ಕ ಮೊದಲ ಗೆಲುವಾಗಿದೆ. ಹಾಗಾದರೆ ಬಾಂಗ್ಲಾದೇಶ ತಂಡದ ಈ ಭರ್ಜರಿ ಗೆಲುವಿನ ನಂತರ WTCಯ ಪಾಯಿಂಟ್ಸ್ ಟೇಬಲ್ ಯಾವ ರೀತಿ ಇದೆ, ಭಾರತ ತಂಡ ಸದ್ಯ ಯಾವ ಸ್ಥಾನಕ್ಕೆ ತಲುಪಿದೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರರಿಗೂ ಕೂಡ ಶೇರ್ ಮಾಡಿ. ಅದಕ್ಕೂ ಮುನ್ನ ಸ್ನೇಹಿತರೆ, ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ಮೊಹಮ್ಮದ್ ಸಿರಾಜ್, ಜಸ್ಪ್ರೀತ್ ಬುಮ್ರಾ ಮತ್ತೆ ಮೊಹಮ್ಮದ್ ಶಮಿ ಅವರಲ್ಲಿ ನಿಮ್ಮ ಫೇವರೇಟ್ ಬೌಲರ್ ಯಾರು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶ ನಡುವೆ ಮೊದಲ ಟೆಸ್ಟ್ ಪಂದ್ಯ ಪಾಕಿಸ್ತಾನದ ರಾವಲ್ಪಿಂಡಿಯಲ್ಲಿ ನಡೆದಿತ್ತು. ಈ ಮಹತ್ವದ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಪಾಕಿಸ್ತಾನ ತಂಡ ಮೊದಲು ಬ್ಯಾಟಿಂಗ್ ಮಾಡಲು ಆಯ್ದುಕೊಂಡಿತ್ತು. ಆದರೆ ಮೊದಲು ಬ್ಯಾಟಿಂಗ್ ಮಾಡಿದ್ದ ಪಾಕಿಸ್ತಾನ ತಂಡ 448 ರನ್ಗಳಿಗೆ ಡಿಕ್ಲೇರ್ ಮಾಡಿಕೊಳ್ಳುವ ಮೂಲಕ ಮೊದಲ ಇನ್ನಿಂಗ್ಸ್ ಅನ್ನು ಅಂತ್ಯಗೊಳಿಸಿತ್ತು. ನಂತರ 449 ರನ್ಗಳ ಬೃಹತ್ ಗುರಿ ಬೆನ್ನಟ್ಟಿದ ಬಾಂಗ್ಲಾದೇಶ ತಂಡ ನಿರೀಕ್ಷೆಗೂ ಮೀರಿ ಅದ್ಭುತ ಬ್ಯಾಟಿಂಗ್ ನಡೆಸಿ ಬರೋಬ್ಬರಿ 565 ರನ್ಗಳನ್ನು ಕಲೆ ಹಾಕಿತ್ತು. ನಂತರ 117 ರನ್ಗಳ ಹಿನ್ನಡೆಯೊಂದಿಗೆ ಎರಡನೇ ಇನ್ನಿಂಗ್ಸ್ ಆರಂಭಿಸಿದ ಪಾಕಿಸ್ತಾನ ತಂಡ ಬಾಂಗ್ಲಾದೇಶ ತಂಡದ ಘಾತಕ ಬೌಲಿಂಗ್ ದಾಳಿಗೆ ನಲುಗಿ ಕೇವಲ 146 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ ಬಾಂಗ್ಲಾದೇಶ ತಂಡಕ್ಕೆ ಗೆಲ್ಲಲು ಕೇವಲ 30 ರನ್ಗಳ ಗುರಿ ನೀಡಿತು. ಆದರೆ 30 ರನ್ಗಳ ಗುರಿ ಬೆನ್ನಟ್ಟಿದ ಬಾಂಗ್ಲಾದೇಶ ತಂಡ 6ನೇ ಓವರ್ನಲ್ಲಿಯೇ 30 ರನ್ಗಳನ್ನು ಕಲೆ ಹಾಕಿ ಬರೋಬ್ಬರಿ 10 ವಿಕೆಟ್ಗಳಿಂದ ಭರ್ಜರಿಯಾಗಿ ಗೆದ್ದು ಬಿಗಿತು. ಈ ಗೆಲುವಿನ ನಂತರ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನ ಪಾಯಿಂಟ್ಸ್ ಟೇಬಲ್ ಕಡೆಗೆ ನೋಡುವುದಾದರೆ ಸದ್ಯ ಭಾರತ ತಂಡ 9 ಪಂದ್ಯವನ್ನು ಆಡಿ 6ರಲ್ಲಿ ಗೆದ್ದು ಮತ್ತೆ 2ರಲ್ಲಿ ಸೋತು 68.52 ವಿನ್ನಿಂಗ್ ಪರ್ಸೆಂಟೇಜ್ ನೊಂದಿಗೆ ಮೊದಲ ಸ್ಥಾನದಲ್ಲಿದ್ದರೆ, ಆಸ್ಟ್ರೇಲಿಯಾ ತಂಡ 12 ಪಂದ್ಯವನ್ನು ಆಡಿ 8ರಲ್ಲಿ ಗೆದ್ದು ಮತ್ತೆ 3ರಲ್ಲಿ ಸೋತು 62 ವಿನ್ನಿಂಗ್ ಪರ್ಸೆಂಟೇಜ್ ನೊಂದಿಗೆ 2ನೇ ಸ್ಥಾನದಲ್ಲಿದೆ. ಮತ್ತೆ ನ್ಯೂಜಿಲೆಂಡ್ ತಂಡ 6 ಪಂದ್ಯವನ್ನು ಆಡಿ 3ರಲ್ಲಿ ಗೆದ್ದು ಮತ್ತೆ 3ರಲ್ಲಿ ಸೋತು 50 ವಿನ್ನಿಂಗ್ ಪರ್ಸೆಂಟೇಜ್ ನೊಂದಿಗೆ 3ನೇ ಸ್ಥಾನದಲ್ಲಿದ್ದರೆ, ಇಂಗ್ಲೆಂಡ್ ತಂಡ 14 ಪಂದ್ಯವನ್ನು ಆಡಿ 7ರಲ್ಲಿ ಗೆದ್ದು ಮತ್ತೆ 6ರಲ್ಲಿ ಸೋತು 41 ವಿನ್ನಿಂಗ್ ಪರ್ಸೆಂಟೇಜ್ ನೊಂದಿಗೆ 4ನೇ ಸ್ಥಾನದಲ್ಲಿದೆ. ಮತ್ತೆ ಶ್ರೀಲಂಕಾ ತಂಡ 5 ಪಂದ್ಯವನ್ನು ಆಡಿ 2ರಲ್ಲಿ ಗೆದ್ದು ಮತ್ತೆ 3ರಲ್ಲಿ ಸೋತು 40 ವಿನ್ನಿಂಗ್ ಪರ್ಸೆಂಟೇಜ್ ನೊಂದಿಗೆ 5ನೇ ಸ್ಥಾನದಲ್ಲಿದ್ದರೆ, ಬಾಂಗ್ಲಾದೇಶ ತಂಡ 5 ಪಂದ್ಯವನ್ನು ಆಡಿ 2ರಲ್ಲಿ ಗೆದ್ದು ಮತ್ತೆ 3ರಲ್ಲಿ ಸೋತು 40 ವಿನ್ನಿಂಗ್ ಪರ್ಸೆಂಟೇಜ್ ನೊಂದಿಗೆ 6ನೇ ಸ್ಥಾನದಲ್ಲಿದೆ. ಮತ್ತೆ ಸೌತ್ ಆಫ್ರಿಕಾ 6 ಪಂದ್ಯವನ್ನು ಆಡಿ 2ರಲ್ಲಿ ಗೆದ್ದು ಮತ್ತೆ 3ರಲ್ಲಿ ಸೋತು 38 ವಿನ್ನಿಂಗ್ ಪರ್ಸೆಂಟೇಜ್ ನೊಂದಿಗೆ 7ನೇ ಸ್ಥಾನದಲ್ಲಿದ್ದರೆ, ಪಾಕಿಸ್ತಾನ ತಂಡ 6 ಪಂದ್ಯವನ್ನು ಆಡಿ 2ರಲ್ಲಿ ಗೆದ್ದು ಮತ್ತೆ 4ರಲ್ಲಿ ಸೋತು 30 ವಿನ್ನಿಂಗ್ ಪರ್ಸೆಂಟೇಜ್ ನೊಂದಿಗೆ ಸದ್ಯ 8ನೇ ಸ್ಥಾನಕ್ಕೆ ಕುಸಿದಿದೆ. ಮತ್ತೆ ವೆಸ್ಟ್ ಇಂಡೀಸ್ ತಂಡ 9 ಪಂದ್ಯವನ್ನು ಆಡಿ 1ರಲ್ಲಿ ಗೆದ್ದು ಮತ್ತೆ 6ರಲ್ಲಿ ಸೋತು 18 ವಿನ್ನಿಂಗ್ ಪರ್ಸೆಂಟೇಜ್ ನೊಂದಿಗೆ ಸದ್ಯ ಪಾಯಿಂಟ್ಸ್ ಟೇಬಲ್ ನಲ್ಲಿ ಕೊನೆಯ ಸ್ಥಾನದಲ್ಲಿದೆ. ಸ್ನೇಹಿತರೆ, ಇದಾಗಿತ್ತು ಸದ್ಯದ WTCಯ ಪಾಯಿಂಟ್ಸ್ ಟೇಬಲ್. ಇದೇ ರೀತಿ ಪ್ರತಿಯೊಂದು ಕ್ರಿಕೆಟ್ ಸುದ್ದಿಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.